ಕರ್ನಾಟಕದಲ್ಲಿ ಫಿಸಿಕಲ್ ಟೀಚರ್ ಅಂದರೆ ದೈಹಿಕ ಶಿಕ್ಷಕರದು ಸುಮಾರು 18 ವರ್ಷ ಆಯಿತು, ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಅದರಲ್ಲಿ ಇವಾಗ ನಂಬರ್ ಆಫ್ ಪೋಸ್ಟು ಓವರಾಲ್ ಶಿಕ್ಷಣ ಇಲಾಖೆಯಲ್ಲಿ 1 ಲಕ್ಷ ವೇಕೆನ್ಸಿ ಖಾಲಿ ಹುದ್ದೆ ಇದೆ. ಅದರಲ್ಲಿ ಇವಾಗ ಬರೀ 15,000 ಪೋಸ್ಟ್ ಫಿಲ್ ಮಾಡ್ತಾ ಇದ್ದಾರೆ. 15,000 ಪೋಸ್ಟಲ್ಲಿ ಫಿಸಿಕಲ್ ಟೀಚರ್ ಅಂದರೆ ದೈಹಿಕ ಶಿಕ್ಷಕರ ಪೋಸ್ಟು 1000 ಪೋಸ್ಟು. ನಾನು ಕಲ್ಯಾಣ ಕರ್ನಾಟಕಕ್ಕೆ 1000 ಪೋಸ್ಟ್ ಅಪ್ರೂವಲ್ ಕಳಿಸಿದ್ರೆ ಬರೀ 175 ಪೋಸ್ಟ್ ಅಪ್ರೂವಲ್ ಸಿಕ್ಕಿದೆ. ಮತ್ತು HK ಕಲ್ಯಾಣ ಕರ್ನಾಟಕದಲ್ಲಿ 1500 ಪೋಸ್ಟ್ ಕಳಿಸಿದ್ರೆ ಬರೀ 425 ಪೋಸ್ಟಿಗೆ ಅಪ್ರೂವಲ್ ಸಿಕ್ಕಿದೆ. ಅಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಆ್ಯಸ್ ಪರ್ 371J ಪ್ರಕಾರ ಅಪ್ ಟು 80% ಅಂತಂದರೆ ಮೋರ್ ದೆನ್ ಆಲ್ಮೋಸ್ಟ್ 1300 ಪೋಸ್ಟ್ ಫಿಲ್ ಮಾಡಬೇಕು. ಆದರೆ ಇಲ್ಲಿ ಇವರು ಫಿಲ್ ಮಾಡ್ತಾ ಇರೋದು 425 ಪೋಸ್ಟು. ಮತ್ತು ಕಲ್ಯಾಣ ಕರ್ನಾಟಕ ಬಿಟ್ಟರೆ ಇಲ್ಲಿ ನಾನು ಕಲ್ಯಾಣ ಕರ್ನಾಟಕದಲ್ಲಿ 175 ಪೋಸ್ಟ್ ಅಷ್ಟೇ ಫಿಲ್ ಮಾಡ್ತಾಯಿದ್ದಾರೆ. ಇದು ಎಲ್ಲ ರಿಸರ್ವೇಷನ್ ಹೋಗಿ ಹಾರಿಜಾಂಟಲ್ ವರ್ಟಿಕಲ್ ಸುಮಾರು ಇದೊಂದು ರಿಸರ್ವೇಷನ್ ಬಿಟ್ಟು ಉಳ್ಕೊಳೋ ಪೋಸ್ಟ್ ಏನಂದರೆ ಒಂದು 5-6 ಪೋಸ್ಟ್ ಉಳಿಬೋದು. 5-6 ಪೋಸ್ಟಲ್ಲಿ ಇವತ್ತು ಕಾಂಪಿಟೇಷನ್ ಎಷ್ಟಿದೆ ಅಂತಂದರೆ ಸುಮಾರು 1 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಈ ಒಂದು ನಂಬರ್ ಆಫ್ ವೇಕೆನ್ಸಿನ ಜಾಸ್ತಿ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಲ್ಲ. ದೈಹಿಕ ಶಿಕ್ಷಕರ ಪೋಸ್ಟ್ ಏನಿದೆ ಇವತ್ತು ಎಷ್ಟು ಪೋಸ್ಟ್ ಖಾಲಿ ಇದೆ ಅಷ್ಟು ಪೋಸ್ಟು ಫಿಲ್ ಮಾಡಬೇಕು. ಯಾಕೆಂತಂದರೆ ಇವತ್ತು ರಾಜಕೀಯ ವ್ಯಕ್ತಿಗಳು ಪ್ರತಿಯೊಂದು ಭಾಷಣದಲ್ಲಿ ನಂಬರ್ ಆಫ್ ಪೋಸ್ಟ್ 4,000 5,000 ಫಿಲ್ ಮಾಡ್ತೀನಿ ಅಂತ ಹೇಳಿ ಬರೀ ಭಾಷಣದಲ್ಲಿ ಹೇಳ್ತಿದ್ದಾರೆ ಅಷ್ಟೇ. ಇದನ್ನು ಕಾರ್ಯರೂಪಕ್ಕೆ ಬರಬೇಕು. ಮತ್ತು ಸ್ಕೂಲಲ್ಲಿ ಫಿಸಿಕಲ್ ಟೀಚರ್ ಇಲ್ಲ ಅಂತಂದರೆ ಮಕ್ಕಳು ಯಾವ ರೀತಿ ಫಿಸಿಕಲಿ ಮೆಂಟಲಿ ಫಿಟ್ ಇರ್ತಾರೆ. ಇವತ್ತು ನೋಡಿ ಪ್ರೈವೇಟ್ ಸ್ಕೂಲ್ಗೂ ಮತ್ತು ಗೌರ್ಮೆಂಟ್ ಸ್ಕೂಲ್ಗೂ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಪ್ರತಿಯೊಂದು ಏನು ಕಾರ್ಯಕ್ರಮ ಮಾಡ್ತಾರೆ ಇವರು, ಇಂಡಿಪೆಂಡೆನ್ಸ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಇರೋಂಥ ಒಂದು ಫಿಸಿಕಲ್ ಟೀಚರು ಗೌರ್ಮೆಂಟ್ ಸ್ಕೂಲಲ್ಲಿ ಇಲ್ಲ. ಇವತ್ತು ಯಾಕೆ ಅಡ್ಮಿಷನ್ಸ್ ಆಗ್ತಾ ಇಲ್ಲ ಅಂತಂದರೆ ಬಿಕಾಸ್ ಆಫ್ ಫಿಸಿಕಲ್ ಟೀಚರ್ಸು ರೆಕ್ರೂಟ್ಮೆಂಟ್ ಮಾಡಿಕೊಂಡೇ ಇರೋದ್ರಿಂದ. ಸರ್ಕಾರ ಇದನ್ನು ಗಂಭೀರವಾಗಿ ತೊಗೊಂಡಿಲ್ಲ ಅಂತಂದರೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಫಿಸಿಕಲ್ ಟೀಚರು HK ಮತ್ತು ನಾನ್ HK ಎರಡೂ ಕಡೆಯೂ ಕನಿಷ್ಠ ಏನಿಲ್ಲ ಅಂದರೆ ಎಷ್ಟು ಖಾಲಿ ಹುದ್ದೆ ಇದೆ ಕನಿಷ್ಠ 80% ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡ್ಕೋಬೇಕು ಅಂತ ಈ ಮುಖಾಂತರ ನಾವು ತುಂಬ ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂದರೆ ಸುಮಾರು 10 ವರ್ಷ ಮುಂಚೆ 15 ವರ್ಷ ಮುಂಚೆ ಫಿಸಿಕಲ್ ದೈಹಿಕ ಶಿಕ್ಷಕರಾಗಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟಗಳು ಮಾಡಿ ವಿಷ ಕೊಟ್ಟಿದ್ದಾರೆ ಎಷ್ಟೋ ಜನ. ಆ ಒಂದು ಪರಿಸ್ಥಿತಿಗೆ ತೊಗೊಂಬಂದಿದ್ರು ಸರ್ಕಾರ. ಈ ಸರ್ಕಾರ ಕೂಡಲೇ ದೈಹಿಕ ಶಿಕ್ಷಕರ ಬಗ್ಗೆ ಕಾಳಜಿ ತೋರಿಸಿ ಎಷ್ಟು ಹುದ್ದೆ ಇದೆ ಅಷ್ಟು ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ.